ಸೀಮೆಯನ್ನ ದಾಟಿ ಬರ್ತಾಳ. ಭಯ ಭಕ್ತಿಯಿಂದ ಆ ಬಸವ ಕಲ್ಯಾಣದ ಮಣ್ಣಿಗೆ ಹಣೆ ಮುಟ್ಟಿ ನಮಸ್ಕಾರ ಮಾಡ್ತಾಳ. ಯಾಕ? ಬಸವಾದಿ ಪ್ರಮಥರು ತುಳಿದಿರ್ತಕ್ಕಂಥ ಭೂಮಿ ಇದು. ತನ್ನ ಎರಡು ಕೈಗಳನ್ನು ಜೋಡಿಸಿ ಆ ಕಲ್ಯಾಣಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾಳೆ ಮಹಾದೇವಿ. ಬಸವಣ್ಣನ ಕಲ್ಯಾಣಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಅಂತಾಳೆ, ಕಲ್ಯಾಣವೆಂಬುದು ಇನ್ನಾರಿಗೂ ಹೊಗಬಾರದು, ಆಶೆಯಾಮಿಷ ಒಳಿದವಲ್ಲಂಗಲ್ಲದೆ ಕಲ್ಯಾಣದತ್ತ ಅಡಿಯಿಡಬಾರದು, ಒಳಗೂ ಹೊರಗೂ ಶುದ್ಧವಾದವಂಗಲ್ಲದೆ ಕಲ್ಯಾಣವ ಹೊಗಬಾರದು ಅಂತ ತಿಳ್ಕೊಂಡು, ಕಲ್ಯಾಣ ಅಂತಂದ್ರೆ ಸಾಮಾನ್ಯ ಅಲ್ಲ. ಆ ಕಲ್ಯಾಣ ಅಂತಂದ್ರೆ ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧ ಇದ್ದವರಿಗೆ ಮಾತ್ರ ಇದು ಕಲ್ಯಾಣ ಅಂತ ತಿಳ್ಕೊಂಡು, ಆ ಚೆನ್ನ ಮಲ್ಲಿಕಾರ್ಜುನನ ಕೃಪೆಯಿಂದ ಪುಣ್ಯಕ ನಾನು ಅಂತರಂಗ ಬಹಿರಂಗ ಶುದ್ಧಳು ಅಂತ ತಿಳ್ಕೊಂಡು ಬಹಳ ಧನ್ಯತಾ ಭಾವದಿಂದ ಮಹಾದೇವಿ ಕಲ್ಯಾಣಕ್ಕೆ ಬರ್ತಾಳ. ಕಲ್ಯಾಣ ನೋಡಿರಲ್ಲ ತಂಗಿ, ಕಲ್ಯಾಣ ಪ್ರವೇಶವನ್ನು ಮಾಡಬೇಕು ಅನ್ನುವಷ್ಟರಲ್ಲಿಯೇ ಎಡಕ್ಕೆ ಒಂದು ಬಹಳ ದೊಡ್ಡ ಕೆರೆ ಹತ್ತದ. ಅದಕ್ಕೆ ತ್ರಿಪುರಾಂತಕ ಕೆರೆ ಅಂತ ಕರೀತಾರೆ. ಅಲ್ಲಿ ತ್ರಿಪುರಾಂತಕೇಶ್ವರನ ದೇವಸ್ಥಾನ ಬಹಳ ಅದ್ಭುತ ದೇವಸ್ಥಾನ. ನೀವು ಕಲ್ಯಾಣಕ್ಕೆ ಹೋದ್ರಲ್ಲಿ ದರ್ಶನ ತಗೊಳ್ರಿ, ಬಹಳ ಪವಿತ್ರ ಕ್ಷೇತ್ರ ಅದು. ದೊಡ್ಡದಾಗಿರ್ತಕ್ಕಂಥ ಕೆರೆ, ಆ ಕೆರೆ ದಂಡೆಯಲ್ಲಿ ಕುಳಿತುಕೊಂಡು ಆನಂದದಿಂದ ಸ್ನಾನವನ್ನು ಮಾಡಿ ಅಪಾರವಾಗಿರ್ತಕ್ಕಂಥ ತನ್ನ ಕೂದಲುಗಳಿಂದ ಮೈಯನ್ನು ಮುಚ್ಚಿಕೊಂಡು ಅಂಗೈ ಒಳಗ ಲಿಂಗವನ್ನು ಹಿಡಿದು ಆನಂದದಿಂದ ಲಿಂಗ ಪೂಜೆಯನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭ. ಇದನ್ನು ನೋಡಿರ್ತಕ್ಕಂಥ ಒಬ್ಬ ಕಲ್ಯಾಣದ ಶರಣ ಓಡೋಡಿ 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 ಅನುಭವ ಮಂಟಪಕ್ಕೆ ಬಂದ. ಶೂನ್ಯ ಪೀಠದ ಮೇಲೆ ಪ್ರಭುದೇವರು, ಅಕ್ಕ ಪಕ್ಕದಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮ, 770 ಅಮರಗಣಗಳು. ಆ ಅನುಭವ ಮಂಟಪದ ಬಾಗಿಲಲ್ಲಿ ಬಂದಿರತಕ್ಕಂಥ ಆ ಶರಣ ಎಲ್ಲ ಶರಣರಿಗೆ ಕೈ ಜೋಡಿಸಿ ಬಸವಣ್ಣನವರನ್ನ ಕುರಿತು ಹೇಳ್ತಾನೆ, ಅಪ್ಪ ಭಕ್ತಿ ಭಾಂಡಾರಿ ಬಸವಣ್ಣ, ಕಲ್ಯಾಣದ ಭಾಗ್ಯ ಕೂಡಿ ಬಂದದ. ಯಾಕ ಅಂತಂದ್ರ ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಾಳ. ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಾಳ. ಇಷ್ಟನ್ನೋದೇ ತಡ ಎಲ್ಲರ ಲಕ್ಷ್ಯ ಆ ಶರಣನ ನುಡಿಯ ಕಡೆಗೆ. ಬಸವಣ್ಣವರಂದ್ರು, ಏನಪ್ಪಾ ಏನು ಹೇಳಕತ್ತಿ ನೀನು? ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಾಳ, ಕಲ್ಯಾಣದ ಪುಣ್ಯ ಕೂಡಿ ಬಂತಪ್ಪ. ಎಲ್ಲದಳ ಆ ತಾಯಿ? ತ್ರಿಪುರಾಂತಕ ಕೆರೆಯ ಬದಿಯಲ್ಲಿ ಆನಂದದಿಂದ ಶಿವಪೂಜೆಯನ್ನು ಮಾಡ್ತಾ ಇದ್ದಾಳೆ, ಲಿಂಗ ಪೂಜೆಯನ್ನು ಮಾಡಿಕೊಳ್ತಾ ಇದ್ದಾಳೆ. ಹಾಗಾದ್ರೆ ಓ ಶರಣರೇ, ಹೋಗಿ ಮೊದಲು ನನ್ನ ಮಗಳಾಗಿರ್ತಕ್ಕಂಥ ಆ ಮಹಾದೇವಿಯನ್ನ ಕರೆತನ್ನಿ ಅಂತ ತಿಳ್ಕೊಂಡು ಇಷ್ಟು ಹೇಳುವಷ್ಟರಲ್ಲಿ ಶೂನ್ಯ ಪೀಠದ ಅಧಿಪತಿಗಳಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರಂತರ, ಬಸವಣ್ಣ ಏನದು ಸದ್ದು? ಏನು ಅದು ಗುಜು ಗುಜು ಅಂತ ಮಾತನಾಡ್ತಾ ಇದ್ದೀರಿ? ಏನದು? ಏನಿಲ್ರಿ ಪ್ರಭುಗಳೇ, ನನ್ನ ಮಗಳಾಗಿರ್ತಕ್ಕಂಥ ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಳ ಅನ್ನೋ ಸುದ್ದಿ ಕೇಳಿ ಆ ತಾಯಿಯನ್ನ ಮೊದಲು ಕರ್ಕೊಂಡು ಬರ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವಸರ ಮಾಡಬೇಡ ಬಸವಣ್ಣ. ಈ ಕಲ್ಯಾಣಕ್ಕೆ ಬರಬೇಕಾಗಿತ್ತು ಅಂತಂದ್ರೆ, ಅದು ಕೂಡ ಅನುಭವ ಮಂಟಪಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಅವರು ಎಷ್ಟರ ಮಟ್ಟಿಗೆ ಸಮರ್ಥರು ಎಂಬತಕ್ಕಂಥ ಒಂದು ಪರೀಕ್ಷೆ ಆಗಬೇಕು. ಆ ಪರೀಕ್ಷೆಯ ಆದ ನಂತರ ಯಾರೇ ಆಗಲಿ ಈ ಅನುಭವ ಮಂಟಪದಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಮನಸ್ಸಿನೊಳಗೆ ವಿಚಾರ ಮಾಡ್ತಾರಲ್ಲಮ್ಮ ಪ್ರಭುದೇವರು, ಕಾಲ ಕಾಲದಿಂದಲೂ ಕೂಡ ಹೆಣ್ಣಿನ ಮೇಲೆ ಶೋಷಣೆ ನಡೀತಾನೇ ಅದೇ. ರಾಮಾಯಣ ಕಾಲಕ್ಕೆ ಅತ್ಯಂತ ಪತಿವ್ರತೆಯಾಗಿರ್ತಕ್ಕಂಥ ಸೀತೆಯನ್ನ ಒಂದಲ್ಲ ಎರಡಲ್ಲ 3 ಸಲ ಅಗ್ನಿ ಪರೀಕ್ಷೆಗೆ ಒಳಮಾಡ್ತು ಈ ಸಮಾಜ. ಮರ್ಯಾದಾ ಪುರುಷೋತ್ತಮ ಅನಿಸಿಕೊಂಡಿರ್ತಕ್ಕಂಥ ಶ್ರೀರಾಮಚಂದ್ರನಿದ್ದಾಗಲೂ ಕೂಡ ಸ್ತ್ರೀ ಶೋಷಣೆ ತಪ್ಪಲಿಲ್ಲ. ಯಾವಾಗ ಮಹಾಭಾರತ ಕಾಲ ಬಂತು, ದ್ರೌಪದಿಗೆ ಒಬ್ಬರಲ್ಲ ಇಬ್ಬರಲ್ಲ 5 ಮಂದಿ ಗಂಡಂದಿರು.
ಹೀಗಿದ್ದಾಗೂ ಕೂಡ ತುಂಬಿದ ಸಭೆಯೊಳಗ ಆ ಒಂದು ದ್ರೌಪದಿಗೆ ವಸ್ತ್ರಾಪಹರಣ ಮಾಡತಕ್ಕಂಥ ಸಂದರ್ಭ ಬಂತು. ಅಲ್ಲಿಯೂ ಕೂಡ ಸ್ತ್ರೀ ಶೋಷಣೆ ತಪ್ಪಲಿಲ್ಲ. ಪುರುಷ ಪ್ರಧಾನವಾಗಿರ್ತಕ್ಕಂಥ ಈ ಸಮಾಜ ಮೊದಲಿಂದಲೂ ಕೂಡ ಹೆಣ್ಣನ್ನ ಕೀಳು ದೃಷ್ಟಿಯಿಂದ ನೋಡ್ಕೊಂತ ಬಂದಾರ. ಹೆಣ್ಣು ಅಂತಂದ್ರೆ ಮಕ್ಕಳನ್ನ ಹಡಿತಕ್ಕಂಥ ಯಂತ್ರ ಅಂತ ತಿಳ್ಕೊಂಡಾರ. ಹೆಣ್ಣು ಅಂತಂದ್ರ ತಮ್ಮ ಪಾದ ಸೇವೆಯನ್ನ ಮಾಡ್ತಕ್ಕಂಥ ದಾಸಿ ಅಂತ ತಿಳ್ಕೊಂಡಾರ, ಆಳು ಅಂತ ತಿಳ್ಕೊಂಡಾರ. ಆದ್ರ ಹೆಣ್ಣಿನಲ್ಲಿ ಎಂಥ ಶಕ್ತಿ ಇರ್ತದ ಅನ್ನೋದನ್ನ ಈ ಮಹಾದೇವಿಯ ಮುಖಾಂತರ ಈ ಪ್ರಪಂಚಕ್ಕೆ ತೋರಿಸ್ಬೇಕು. ಬಸವಣ್ಣ ಅವಸರ ಮಾಡಬೇಡ. ಅಲ್ಲೇ ಇರ್ತಕ್ಕಂಥ ಕಿನ್ನರಿಯ ಬ್ರಹ್ಮಯ್ಯ ಹೆಸರು ಕೇಳಿರಿವಾ? ಕಿನ್ನರಿಯನ್ನ ನುಡಿಸ್ತಾ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಮಾಡಿ ಆ ಪರಮಾತ್ಮನಿಂದಲೇ ಪಡಿಯನ್ನ ಪಡೆದುಕೊಂಡಿರ್ತಕ್ಕಂಥವನು ಕಿನ್ನರಿಯ ಬ್ರಹ್ಮಯ್ಯ. ಅಂಥ ಒಬ್ಬ ಶರಣ, ವಯಸ್ಸಿನ ತರುಣ, ಸ್ಫುರದ್ರೂಪಿ ಕಿನ್ನರಿಯ ಬ್ರಹ್ಮಯ್ಯನವರಿಗೆ ಹೇಳ್ತಾರೆ, ಬ್ರಹ್ಮಯ್ಯ ಉಡುತಡಿಯ ಮಹಾದೇವಿ ಬಂದಾಳು. ಈ ಅನುಭವ ಮಂಟಪಕ್ಕೆ ಅವಳು ಬರಬೇಕಾಗಿತ್ತು ಅಂತಂದ್ರೆ ಅವಳು ಪರಿಶುದ್ಧಳೋ ಹೇಗೋ ಅಂತ ತಿಳ್ಕೊಂಡು ಪರೀಕ್ಷೆಯನ್ನ ಮಾಡಿ ಪರಿಶುದ್ಧಳಿದ್ದಲ್ಲಿ ಅವಳನ್ನು ಕರ್ಕೊಂಡು ಬರಬೇಕು, ಇಲ್ಲದೆ ಇದ್ದಲ್ಲಿ ಇಲ್ಲ. ಆಯ್ತು ಪ್ರಭುವೆ ಅಂತ ನಮಸ್ಕಾರ ಮಾಡಿ ಕಿನ್ನರಿಯ ಬ್ರಹ್ಮಯ್ಯನವರು ಹೋದರು. ಆನಂದದಿಂದ ಶಿವಪೂಜೆಯನ್ನು ಮಾಡ್ಕೊಂಡು ಕುಳ್ತಾ ಇರತಕ್ಕಂಥ ಆ ಮಹಾದೇವಿಯನ್ನು ನೋಡಿದ್ರು. ಅವರ ಮಹಾದೇವಿಯಲ್ಲಿರ್ತಕ್ಕಂಥ ಆ ಶಿವಕಳೆ, ಶಿವಚೈತನ್ಯ, ಅದ್ಭುತವಾಗಿರ್ತಕ್ಕಂಥ ಆ ಬ್ರಹ್ಮಚರ್ಯ ಸಾಧನೆಯನ್ನು ನೋಡಿ ತಾಯಿ ನೀನು ಬಹಳ ದೊಡ್ಡವಳು ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾರೆ. ಆವಾಗ ಅಕ್ಕ ಆ ಮಹಾದೇವಿ, ಅಯ್ಯ ಜನ್ಮ ಜನ್ಮಾಂತರದಲ್ಲೂ ಕಿನ್ನರಿಯ ಬ್ರಹ್ಮಯ್ಯನೇ ಸಹೋದರ ನನಗೆ ಅಂತ ತಿಳ್ಕೊಂಡು ನೀನೇ ನನ್ನ ಅಣ್ಣ, ನನಗೆ ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗು ಅಂದಾಗ ಅತ್ಯಂತ ಪ್ರೀತಿಯಿಂದ ಅನುಭವ ಮಂಟಪಕ್ಕೆ ಕರ್ಕೊಂಡು ಬರ್ತಾರ. ಯಾರು? ಕಿನ್ನರಿಯ ಬ್ರಹ್ಮಯ್ಯನವರು. ಅನುಭವ ಮಂಟಪ ನೋಡಿದಳು ಮಹಾದೇವಿ, ಕೈ ಮುಗಿದಳು, ಬಲಗಾಲ ಇಟ್ಟು ಹೆಂಗ ಒಳಗೆ ಬಂದಳು. ಒಳಗೆ ಬಂದ ತಕ್ಷಣ ಎಲ್ಲರೂ ಅವಳನ್ನ ಎರಡು ಹೆಜ್ಜೆ ಮುಂದೆ ಹೋಗಿ ಬರಮಾಡ್ಕೊಳ್ಬೇಕು ಅನ್ನುವಷ್ಟರಲ್ಲಿಯೇ ಅಲ್ಲಮ್ಮ ಪ್ರಭುದೇವರಂತಾರ ಸದ್ದು, ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿಯೇ ಕುಳಿತುಕೋಬೇಕು, ಯಾರು ಮೇಲೆ ಏಳಬಾರದು. ಇಲ್ಲಿ ಅಗ್ನಿ ಪರೀಕ್ಷೆ ನಡೀತದ. ಮಹಾದೇವಿ ಸಮರ್ಥಳೋ ಅಸಮರ್ಥಳೋ ಎಂಬತಕ್ಕಂಥದ್ದು ಒಂದು ಪರೀಕ್ಷೆ ನಡೀತದ. ಪರೀಕ್ಷೆಯೊಳಗ ಉತ್ತೀರ್ಣ ಆದಳು ಅಂತಂದ್ರೆ ನಿಮ್ಮೆಲ್ಲರ ಮಧ್ಯದಲ್ಲಿ ಮಹಾದೇವಿಗೆ ಸ್ಥಾನ ಇಲ್ಲದಿರೇ ಇಲ್ಲ. ಆಯ್ತು ಅಂತ ತಿಳ್ಕೊಂಡು ಕೈ ಜೋಡಿಸಿ ನಿಂತಾಳ. ಯಾರು? ಮಹಾದೇವಿ. ಅಲ್ಲಮ್ಮ ಪ್ರಭುದೇವರು ತನ್ನ ಎದುರುಗಡೆ ನಿಂತಿರ್ತಕ್ಕಂಥ ಆ ಮಹಾದೇವಿಗೆ ಕೇಳ್ತಾರ, ಉದ ಮದದ ಯೌವನವನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ? ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹು ಹೇಳ ಅಲ್ಲದಿರೇ ತೊಲಗಾತಾಯೇ. ಮಹಾದೇವಿ ಏನವ ಇಂಥ ವಯಸ್ಸಿನೊಳಗೆ ನೀ ಅನುಭವ ಮಂಟಪಕ್ಕೆ ಬಂದಿ. ಎಂಥ ವಯಸ್ಸಿದು? ಉದ ಮದದ ಯೌವನ, ಅಗ್ದಿ ಉದ ಮದದ ಯೌವನ. ಯಾವಾಗ ಹುಡುಗರ ಆಗಲಿ ಹುಡುಗಿಯರ ಆಗಲಿ ಏನು 15-16 ವಯಸ್ಸಿನ ಏನು ಪ್ರಾಯ ಬರ್ತಿರ್ತದಲ್ಲ, ಆ ಪ್ರಾಯಕ್ಕೆ ಏನಂತ ಕರೆದ್ರು? ಉದ ಮದದ ಯೌವನ. ಆ ಯೌವನ, ಆ ಒಂದು ಕಾಲ ಏನದಲ್ಲ ಅದು ಅತ್ಯಂತ ಸೂಕ್ಷ್ಮ ಅಂತಾರೆ ಅಲ್ಲಮ್ಮ ಪ್ರಭುದೇವರು. ಯಾಕ? ಸುಪ್ತವಾಗಿರ್ತಕ್ಕಂಥ ಇಂದ್ರಿಯಗಳು ಮೆಲ್ಲನೆ ಜಾಗೃತವಾಗಿ ಮೇಲೆ ಹೇಳ್ತಕ್ಕಂಥ ಸಂದರ್ಭ ಅದು. ಅದಕ್ಕೆ ಉದ ಮದದ ಯೌವನ. ಸಾಮಾನ್ಯವಾಗಿ ಈ ವಯಸ್ಸಿನೊಳಗೆ ನಾವು ಮಠಕ್ಕೆ ಹೋಗಬೇಕು, ಪಾಠ ಕೇಳಬೇಕು, ಪ್ರವಚನ ಕೇಳಬೇಕು, ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನೋ ಭಾವನೆಗಳು ಬರುವುದಿಲ್ಲ. ಏನೇ ಇದ್ರೂ ಸಹಿತ ಸಿನಿಮಾಕ್ಕೆ ಹೋಗೋನು, ನಾಟಕಕ್ಕೆ ಹೋಗೋನು, ಒಂದಿಟ್ಟು ಪೇಟೆಯಾಗ ತಿರುಗಾಡ್ಕೊಂತ ಬರೋನು, ಅವ್ರನ್ನ ಭೇಟಿಯಾಗೋನು, ಇವ್ರನ್ನ ಭೇಟಿ ಆಗೋನು ಅಂತ ತಿಳ್ಕೊಂಡು ಇಂಥ ವಿಚಾರಗಳೇ ತಲೆಯಾಗ ಬರ್ತವ. ಯಾಕ ಅಂತಂದ್ರೆ ಯೌವನ ಅನ್ನೋದು ಪ್ರಾಪ್ತಿ ಆಗ್ತಿರ್ತದ.
ಈ ಸಮಯ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು, ಎಷ್ಟು ಕೆಟ್ಟದ್ದು ಅಷ್ಟೇ ಒಳ್ಳೆಯದು. ಈ ಒಂದು ವಯಸ್ಸಿನೊಳಗೆ ಯಾರು ಕಾಲು ಜಾರ್ತಾರ ಮತ್ತೆ ನಿಂತ್ಕೊಳ್ಳೋದು ಬಹಳ ವಜ್ಜಿ ಆಗ್ತದ. ಈ ವಯಸ್ಸಿನೊಳಗೆ ಯಾರು ಇಂದ್ರಿಯ ನಿಗ್ರಹಗಳನ್ನು ಮಾಡಿಕೊಂಡು ಆಚಾರ ವಿಚಾರ ಸಂಪನ್ನರಾಗಿ ಇರ್ತಾರ ಅವರು ಕೊನೆಯವರೆಗೂ ಕೂಡ ಬಹಳ ಒಳ್ಳೆಯವರಾಗಿ ಈ ಸಮಾಜದೊಳಗೆ ಬದುಕ್ತಾರ. ಉದ ಮದದ ಯೌವನ. ಯಾವಾಗ ಬೆಳಗಿನ ಜಾವ ನೋಡ್ರಿ, ಪೂರ್ವ ದಿಕ್ಕಿನೊಳಗ ಸೂರ್ಯ ಹೆಂಗ ಉದಯ ಆಗ್ತಿರ್ತಾನ ನೋಡಿರೇನು, ಕೆಂಪಗ ಇರ್ತಾನ. ಮೆಲ್ಲ ಮೆಲ್ಲಗೆ ಹಗುರಾಗಿ ಮ್ಯಾಲ ಬರ್ತಿರ್ತಾನ. ಹಂಗ ಯಾವಾಗ 15-16 ಪ್ರಾಯ ಬಂತೋ ಆ ಸೂರ್ಯ ಮೇಲೆ ಏಳುವ ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ಆ ಇಂದ್ರಿಯಗಳು, ಸುಪ್ತವಾಗಿರ್ತಕ್ಕಂಥ ಇಂದ್ರಿಯಗಳು ಜಾಗೃತವಾಗ್ತಕ್ಕಂಥ ಸ್ಥಾನ ಅದು, ಸಮಯ ಅದು. ಅದಕ್ಕೆ ಉದ ಮದದ ಯೌವನ. ರವಿ ಬೆಳಗೆರೆ ಹೆಸರು ಕೇಳಿರೇನ್ರಿ ಬಾ? ಬಹಳ ದೊಡ್ಡ ಸಾಹಿತಿಗಳು ಹೌದು, ಪತ್ರಕರ್ತರು ಹೌದು. ಅವರೊಂದು ಪತ್ರಿಕೆ ನಡೆಸ್ತಿದ್ರು. ಯಾವ್ದು ಹೇಳ್ರಿ? ಹಾಯ್ ಬೆಂಗಳೂರು. ಕೇಳಿರಿ? ಹಾಯ್ ಬೆಂಗಳೂರು. ಅವ್ರ ಪತ್ರಿಕೆಯೊಳಗೆ ಒಂದು ಸುದ್ದಿ ಬರೆದಿದ್ದನ್ನ ನಾನು ನೋಡಿದ್ದೀನಿ. ದಾವಣಗೆರೆ ಹತ್ರ ಒಂದು ಹಳ್ಳಿ, SSLC ಮತ್ತು PUC ಓದತಕ್ಕಂಥ ಹುಡುಗ ಹುಡುಗಿಯರು. ದಾವಣಗೆರೆಯಾಗ ಒಂದು ಸಿನಿಮಾ ಬಂತು. ಯಾವ್ದು ಹೇಳ್ರಿ? ಚೆಲುವಿನ ಚಿತ್ತಾರ. ಕೇಳಿರ್ನಿಲ್ಲ ಹೆಸರು? ಚೆಲುವಿನ ಚಿತ್ತಾರ. ಅಗ್ದಿ ಸಣ್ಣ ವಯಸ್ಸಿನ ಹುಡುಗ ಹುಡುಗಿ ಪ್ರೀತಿ ಮಾಡಿ ಊರು ಬಿಟ್ಟು ಪ್ಯಾಟ್ಯಾಗ ಹೋಗಿರ್ತಕ್ಕಂಥ ಏನೋ ಒಂದು ಕಥೆ ಬರ್ತದಂತ ನಾನು ಕೇಳಿದ್ದೀನಿ. ಸಣ್ಣ ವಯಸ್ಸಿನ ಹುಡುಗ ಹುಡುಗಿಯರು ಆ ಸಿನಿಮಾ ನೋಡಿ ಆ ದಾವಣಗೆರೆ ಹತ್ತಿರ ಇರ್ತಕ್ಕಂಥ ಒಂದು ಹಳ್ಳಿಯ ಹುಡುಗ ಹುಡುಗಿಯರು ದಿವಸ ಅವರು ನಿತ್ಯನೂ ಕೂಡ ಶಾಲೆ ಕಾಲೇಜಿಗೆ ದಾವಣಗೆರೆಗೆ ಬರ್ತಿದ್ರು. ಆ ಸಿನಿಮಾ ನೋಡಿ ಎಷ್ಟು ತಲೆ ಕೆಡಿಸ್ಕೊಂಡಿದ್ರು ಅಂತಂದ್ರೆ ಸುಮಾರು 8-10 ಜೋಡಿ ಚೆಲುವಿನ ಚಿತ್ತಾರ ಹೋಗುನು ಎತ್ತಾರ ಅಂತ ಓಡೇ ಹೋಗ್ಬಿಟ್ಟಿದ್ರು ಅಂತವ್ರು ಬರೆದಿದ್ರು. ಅವ್ರು ಯಾಕೆ? ಅದು ಉದ ಮದದ ಯೌವನ. ಆ ಸಮಯನೇ ಅಂಥದ್ದು. ಆ ಸಮಯದೊಳಗೆ ಯಾವಾಗಲೂ ಕೂಡ ತಂದೆ ತಾಯಿಗೆ ಒಂದೇ ಚಿಂತೆ ಇರ್ತದ, ಮಕ್ಕಳು ವಯಸ್ಸಿಗೆ ಬಂದು ಅವ್ರ ಮೇಲೆ ಯಾವಾಗಲೂ 2 ಕಣ್ಣಿಟ್ಟಿರಬೇಕು ಅಂತ ತಿಳ್ಕೊಂಡು ಚಿಂತೆ ಮಾಡ್ತಿರ್ತಾರೆ ಇಲ್ರಿ ಬಾ? ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭುದೇವರಂತರ ಉದ ಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ. ಏನವ ಮಹಾದೇವಿ, ಇಂಥ ಹರೆಯದ ವಯಸ್ಸಿನೊಳಗ ಗಂಡ ಮನೆ ಮಕ್ಕಳು ಸಂಸಾರ ಅಂತ ತಿಳ್ಕೊಂಡು ಅಲ್ಲಿ ಇರ್ತಕ್ಕಂಥವಳು ನೀನು ಇತ್ತಲೇಕೆ ಬಂದೆ ಯವ್ವ. ಉದ ಮದದ ಯೌವನವನ್ನು ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ. ಇತ್ತಲೇಕೆ ಅಂತಂದ್ರ ಈ ಅನುಭವ ಮಂಟಪದ ಕಡೆಗೆ ನೀ ಯಾಕೆ ಬಂದೆ ಯವ್ವ. ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹು ಹೇಳ ಅಲ್ಲದಿರೆ ತೊಲಗಾತಾಯೇ. ಸತಿ ಅಂತಂದ್ರೆ ಯಾರಿಗಂತೀರಿ ನೀವು? ಮದುವೆ ಆದವಳಿಗೆ. ಇಲ್ಲಿ ಅಲ್ಲಮ ಪ್ರಭುದೇವರು ಎಂಥ ಶಬ್ದ ಪ್ರಯೋಗ ಮಾಡ್ತಾರ, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಕನ್ಯೆ ಅನ್ಲಿಲ್ಲ, ಸತಿ ಅಂದ್ರು. ಅಂದ್ರ ಹೆಂಡತಿ, ಒಬ್ಬರ ಹೆಂಡತಿ ಆದವಳು ನೀನು, ಒಬ್ಬರ ಹೆಂಡತಿ ಆಗಿರ್ತಕ್ಕಂಥವಳು ನೀನು. ಈ ಕಡೆಗೆ ಯಾಕೆ ಬಂದಿಯವ್ವ ನೀನು? ಸತಿ ಎಂದರೆ ಮುನಿವರು ನಮ್ಮ ಶರಣರು. ಈ ಅನುಭವ ಮಂಟಪಕ್ಕೆ ಒಬ್ಬರಿಗೆ ಬರಲಿಕ್ಕೆ ಅವಕಾಶ ಇಲ್ಲ. ಮದುವೆ ಆಗ್ಯದ ಅಂದ ಬಳಕ ಗಂಡ ಹೆಂಡತಿ ಇಬ್ಬರು ಕೂಡಿ ಬರಬೇಕು. ಯಾಕ ಅಂತಂದ್ರ ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶುಭಂಗೆ. ಇನ್ನೊಂದು ಅರ್ಥ ಏನು ಅಂತಂದ್ರೆ ಅನುಭವ ಮಂಟಪದೊಳಗ ಶರಣ ಸತಿ ಲಿಂಗಪತಿ ಅನ್ನೋ ಭಾವ ಇದ್ದವರಿಗೆ ಮಾತ್ರ ಅಲ್ಲಿ ಪ್ರವೇಶ. ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಆ ಪರಮಾತ್ಮ ಇಷ್ಟಲಿಂಗು ಸ್ವರೂಪದೊಳಗ ಅದಾನ. ಎದೆಯ ಮೇಲೆ ಇರ್ತಕ್ಕಂಥ ಇಷ್ಟಲಿಂಗುವೇ ನನ್ನ ಗಂಡ, ಆ ಇಷ್ಟಲಿಂಗಕ್ಕೆ ನಾನೇ ಹೆಂಡತಿ ಎಂಬತಕ್ಕಂಥ ಪರಿಜ್ಞಾನ ಇದ್ದವರು ಮಾತ್ರ ಅನುಭವ ಮಂಟಪದೊಳಗೆ ಬರಲಿಕ್ಕೆ ಅವಕಾಶ. ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭುದೇವರಂತರ ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರು ಹೇಳ ಅಲ್ಲದಿರೆ ತೊಲಗಾತಾಯೇ. ಬರುದು ಬಂದಿದಿ, ಒಬ್ಬಳೇ ಬಂದಿದಿ.
ನಿನ್ನ ಮದುವೆ ಆಗ್ಯದ ಅಂತ ಕೇಳೀನಿ. ಮದುವೆ ಆಗ್ಯದ ಅಂದ ಬಳಕ ಗಂಡ ಹೆಂಡತಿ ಇಬ್ರು ಕೂಡಿ ಬರಬೇಕಾಗಿತ್ತು. ನೀವೊಬ್ಬಳ ಬಂದಿ ಅಂದ ಬಳಕ ಈ ಶರಣ ಸಂಕುಲ ಒಪ್ಪುವುದಿಲ್ಲ. ನಿನ್ನ ಗಂಡ ಯಾರನ್ನೋದು ಮೊದಲು ಹೇಳು. ಹೇಳ್ದೆ ಅಂತಂದ್ರೆ ನಿನಗೆ ಇಲ್ಲಿ ಅವಕಾಶ ಅದ, ಇಲ್ಲಾದ್ರೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ತಿಳ್ಕೊಂಡು ನೀನು ವಾಪಸ್ ಹೋಗು ಅಂತ ತಿಳ್ಕೊಂಡು ಯಾವಾಗ ಅಲ್ಲಮ ಪ್ರಭುದೇವರು ಅಂದ್ರು, ವಿಶ್ವಗುರು ಬಸವಣ್ಣನವರ ಎದೆಯೊಳಗ ಹಂಗ ತಳಮಳ ಆತು. ನನ್ನ ಮಗಳು ಪಾಪ ಎಲ್ಲಿ ಉಡುತ್ತಡಿ, ಎಲ್ಲಿ ಕಲ್ಯಾಣ, ಬೆಂದು ಬೆಂದು ನೊಂದು ನೊಂದು ಈ ನನ್ನ ಕಲ್ಯಾಣಕ್ಕೆ ಬಂದಾಳ, ಬಾ ಮಗಳೇ ಅಂತ ಪ್ರೀತಿಯಿಂದ ಕರೆದು ಅದರ ಆತಿಥ್ಯವನ್ನ ಮಾಡೋದನ್ನ ಬಿಟ್ಟು ನೀ ಯಾರು, ಇಂಥ ವಯಸ್ಸಿಗೆ ಒಬ್ಬಳೇ ಬಂದಿಯಲ್ಲ, ನಿನ್ನ ಗಂಡ ಯಾರು ಹೇಳ್ದೆ ಅಂತಂದ್ರೆ ಬಾ, ಇಲ್ಲಾದ್ರೂ ಹೋಗು ಅಂತ ತಿಳ್ಕೊಂಡು ಎಷ್ಟು ಕಠೋರವಾಗಿ ಅಲ್ಲಮ ಪ್ರಭುದೇವರು ನುಡಿಯಾಕತ್ತಾರಲ್ಲ ಅಂತ ತಿಳ್ಕೊಂಡು ಪಾಪ ಬಸವಣ್ಣನವರಿಗೆ ಮನಸ್ಸಿಗೆ ಬಹಳ ನೋವಾತು ಅಂತ. ಆದ್ರೆ ಅಕ್ಕ ಹೆದರಲಿಲ್ಲ, ಮಹಾದೇವಿ ಹೆದರ್ಲಿಲ್ಲ. ನೀ ಯಾರು, ನಿನ್ನ ಗಂಡ ಯಾರು, ಇಲ್ಲಿಗೆ ಯಾಕೆ ಬಂದಿ ಅಂತ ತಿಳ್ಕೊಂಡು ಯಾವಾಗ ಪ್ರಭುದೇವರು ಕೇಳಿದ್ರು ಆವಾಗ ಎಷ್ಟು ಉತ್ತಮವಾಗಿರ್ತಕ್ಕಂಥ ಉತ್ತರ ಕೊಡ್ತಾಳೆ ನೋಡ್ರಿ ಮಹಾದೇವಿ. ಆಡುವುದು ಪಾಡುವುದು ಹೇಳುವುದು ಕೇಳುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ. ನೀ ಕೊಟ್ಟ ಆಯುಷ್ಯ ಉಳ್ಳ ನಕ್ಕರ ಲಿಂಗ ಸಂಗಿಗಳ ಸಂಘದಲ್ಲಿ ದಿನಗಳವೇನಯ್ಯ ಪ್ರಭುವೇ. ಯಪ್ಪ ನೀ ಯಾರು, ಇಲ್ಲಿಗೆ ಯಾಕೆ ಬಂದಿ ಅಂತ ಕೇಳಕತ್ತಿಯಲ್ಲ, ಹೇಳುವುದಕ್ಕೂ ಕೇಳುವುದಕ್ಕೂ ನನ್ನ ಹತ್ರ ಏನೂ ಉಳಿದಿಲ್ಲ. ಯಾಕ ಜೀವನದೊಳಗೆ ನಾ ಏನು ಯಾವ ನೋವನ್ನು ಅನುಭವಿಸಬಾರ್ದು ಆ ನೋವನ್ನು ಅನುಭವಿಸಿ ಇಲ್ಲಿಗೆ ಬಂದಿನಯ್ಯ ಪ್ರಭುದೇವರೇ. ಆಡುವುದು ಪಾಡುವುದು ಹೇಳುವುದು ಕೇಳುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ. ತಗೊಂಡು ಏನು ಮಾಡೋದದ, ಏನು ಅರ್ಥ ಇಲ್ಲ ಅದ್ರೊಳಗೆ. ಆದ್ರೆ ಇಲ್ಲಿ ಯಾಕೆ ಬಂದಿನಿ ಅಂತಂದ್ರೆ ಲಿಂಗ ಸಂಗಿಗಳ ಸಂಘದಲ್ಲಿ ದಿನಗಳಿವೆನಯ್ಯ ಪ್ರಭುವೇ. ಒಬ್ರಲ್ಲ ಇಬ್ರಲ್ಲ ಅನೇಕ ಶರಣೀಯರು ನೀವು ಲಿಂಗ ಸಂಘದಲ್ಲಿ ಸಂಘವನ್ನು ಕಳಿತಕ್ಕಂಥವರು. ನಿಮ್ಮ ಜೊತೆಗೆ ನಾನು ಒಂದಿಷ್ಟು ಸಮಯ ಕಳಿಬೇಕು, ಈ ಅನುಭವ ಮಂಟಪದ ಚರ್ಚೆಯಲ್ಲಿ 4 ದಿವಸ ಭಾಗಿಯಾಗಬೇಕು ಅಂತ ಬಂದಿನಿ ಅಂತ ಮಹಾದೇವಿ ಹೇಳಿದಳು. ಆವಾಗ ಪ್ರಭುದೇವರಂತಾರ, ಬಂದಿದೇನೋ ನಿಜ, ಆದ್ರೆ ನಿನ್ನ ಪತಿಯ ಕುರುಹು ಹೇಳು, ನಿನ್ನ ಗಂಡ ಯಾರನ್ನೋದು ಮೊದಲು ಹೇಳು. ಆವಾಗ ಅಕ್ಕ ಮಹಾದೇವಿ ಎಂಥ ಮಾತು ಹೇಳ್ತಾಳ ನೋಡ್ರಿ. ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ. ಹಸೆಯ ಮೇಲಣ ಮಾತ ಬೆಸಗೊಳ್ಳಲಟ್ಟಿದರೆ ಶಶಿಧರನ ಹತ್ತಿರಕ್ಕೆ ಕಳುಹಿದರು ಎಂಬವರು. ಭಸ್ಮವನೇ ಹೂಸಿ ಕಂಕಣವನೇ ಕಟ್ಟಿ ಚನ್ನಮಲ್ಲಿಕಾರ್ಜುನನೇ ತನಗೆ ತಾನಾಗಬೇಕೆಂದು. ಅಯ್ಯ ಅಲ್ಲಮ ಪ್ರಭುದೇವರೇ, ನನ್ನ ಗಂಡ ಯಾರು ಅಂತ ನೀವು ಕೇಳಕತ್ತೀರಲ್ಲ, ಈ ಲೋಕದ ಯಾವ ಗಂಡರೂ ಕೂಡ ನನಗೆ ಸಂಬಂಧ ಇಲ್ಲ. ಯಾಕ ಅಂತಂದ್ರೆ ಹರನೇ ನೀ ನನಗೆ ಗಂಡ. ಏನು ಪರಾತ್ಪರ ಚೈತನ್ಯವಾಗಿರ್ತಕ್ಕಂಥ ಆ ಪರಬ್ರಹ್ಮ ಸ್ವರೂಪ ಏನದನಲ್ಲ ನನ್ನ ಗಂಡ ಚನ್ನಮಲ್ಲಿಕಾರ್ಜುನ, ಅವನೇ ನನ್ನ ಗಂಡ ಆಗಬೇಕು ಅಂತ ತಿಳ್ಕೊಂಡು ಒಂದಲ್ಲ ಎರಡಲ್ಲ ಜನ್ಮ ಜನ್ಮಾಂತರಗಳಲ್ಲಿ ತಪಸ್ಸು ಮಾಡಿ 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 ಆ ಪರಮಾತ್ಮನನ್ನು ಪಡ್ಕೊಂಡಿನಿ. ಈ ಜಗತ್ತಿನ ಗಂಡರು ಯಾರೂ ಕೂಡ ನನ್ನ ಗಂಡರಲ್ಲ, ಜಗತ್ತಿನ ಗಂಡ ಆ ಪರಮಾತ್ಮನೇ ನನ್ನ ಗಂಡ. ಯಾವಾಗ ಪರಮಾತ್ಮನೇ ನನ್ನ ಗಂಡ ಅಂತ ತಿಳ್ಕೊಂಡು ಹೇಳಿದಳು, ಅಲ್ಲಿರ್ತಕ್ಕಂಥ ಒಂದಿಷ್ಟು ಜನರ ಮನಸ್ಸಿನೊಳಗೆ ಸಂಶಯ ಇತ್ತು. ಏನು ಸಂಶಯ ಇತ್ತು ಹೇಳ್ರಿ? ಮಹಾದೇವಿಯನ್ನ ಮದುವೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅರಮನೆಗೆ ಕರೆದುಕೊಂಡು ಹೋಗಿರ್ತಕ್ಕಂಥವನು ಯಾರು? ಕೌಶಿಕ ಮಹಾರಾಜ. ನಾನು ನಿನ್ನೆ ಬಾಯಿ ತಪ್ಪಿ ಒಂದು ಸಂದರ್ಭದಲ್ಲಿ ಬಿಜ್ಜಳ ಮಹಾರಾಜ ಅಂದೆ ಅಂತ ಕಾಣಿಸ್ತದ, ಹೌದಲ್ರಿ ಬಾ? ದಯವಿಟ್ಟು ಕ್ಷಮ ಮಾಡ್ರಿ. ಯಾಕೆ ಸ್ವಲ್ಪ ಲಕ್ಷ ಅತ್ತಾಗಿತ್ತಾಗ ಹೋತು ಅಂತಂದ್ರೆ ಸ್ವಲ್ಪ ವ್ಯತ್ಯಾಸ ಆಗ್ತದ, ಕ್ಷಮ ಮಾಡ್ರಿ. ಕೌಶಿಕ ಮಹಾರಾಜ ಮದುವೆಯನ್ನು ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅರಮನೆಗೆ ಕರೆದುಕೊಂಡು ಬಂದ. 3 ಮಾತುಗಳಿಗೆ ಒಪ್ಪಲಿಲ್ಲ. ಒಂದಿಷ್ಟು ಜನ ಏನು ತಿಳ್ಕೊಂಡಿದ್ರು, ಕೌಶಿಕನ ಜೊತೆಗೆ ಮದುವೆ ಆಗಿತ್ತು ಅಂತ ತಿಳ್ಕೊಂಡಿದ್ರು. ಒಂದಿಷ್ಟು ಜನ ಆಗಿರ್ಲಿಕ್ಕಿಲ್ಲ ಬಿಡು ಅಂತ ತಿಳ್ಕೊಂಡಿದ್ರು. ಇಲ್ಲಿ ಜನರ ಮನದಲ್ಲಿ ಇರ್ತಕ್ಕಂಥ ಸಂಶಯವನ್ನ ನಿವಾರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಮ ಪ್ರಭುದೇವರು ಇಂಥ ಕಠೋರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಮಹಾದೇವಿಗೆ ಕೇಳ್ತಾ ಇದ್ದಾರೆ. ಮಹಾದೇವಿ ನಿನ್ನ ಗಂಡ ಯಾರು ಅಂದ ಕೂಡಲೇ ಏನು ಹೇಳಿದಳು? ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ. ಅನಂತ ಕಾಲ
ಮಹಾದೇವಿ ಅಂತಂದ್ರೆ ಸಾಮಾನ್ಯಳಲ್ಲ, ಯಾರು ಹೇಳ್ರಿ? ಪಾರ್ವತಿ. ಪಾರ್ವತಿಯ ಸಾತ್ವಿಕ ರೂಪವೇ ಧರೆಗಿಳಿದು ಮಹಾದೇವಿಯಾಗಿರ್ತಕ್ಕಂಥದ್ದು. ಯಾವಾಗ ಈ ರೀತಿಯಾಗಿ ಪರಮಾತ್ಮನೇ ನನ್ನ ಗಂಡ ಅಂತ ತಿಳ್ಕೊಂಡು ಹೇಳಿದಳು, ಆವಾಗ ಅಲ್ಲಮ್ಮ ಪ್ರಭುದೇವರು ಒಂದು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಏನದು? ತಪ್ಪು ಹೊರಸಿ ಹೊರಟಿಹೆನೆಂಬುದು ಸತ್ಯವೇ? ತನು ಸೀರೆಯ ನಳಿದು ನಿರ್ವಾಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತ್ತು, ಅಪಮಾನವೆಂತೂ ಹರಿಯಿತ್ತು. ಇದು ನಮ್ಮ ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ಮಹಾದೇವಿ, ಹುಟ್ಟಿರ್ತಕ್ಕಂಥ ಬಟ್ಟೆಗಳನ್ನು ಬೀಸಾಡಿ ನಿನ್ನ ಕೂದಲುಗಳಿಂದ ನಿನ್ನ ಮೈಯನ್ನು ಮುಚ್ಚಿಕೊಂಡು ಇಲ್ಲಿವರೆಗೆ ನೀನು ಬಂದಿದ್ದೀರಿ. ಇಲ್ಲಿ ಬರಬೇಕಾಗಿತ್ತು ಅಂತಂದ್ರೆ ಒಂದೇನೋ ಘಟನೆ ನಡೆದದ ಅಂತ ನಾನು ಕೇಳೀನಿ. ಅದಕ್ಕಂತಾರವರು ತಪ್ಪು ಹೊರಸಿ ಹೊರಟಿಹೇನೆಂಬುದು ಸತ್ಯವೇ. ಯಾರೋ ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅರಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ನಡೆಯಬಾರದ ಒಂದು ಘಟನೆಯನ್ನು ನಡೆದು ಅದನ್ನು ತಿರಸ್ಕಾರ ಮಾಡಿ ನೀ ಈ ಕಡೆಗೆ ಬಂದಿ ಅಂತ ಕೇಳಿನಿ. ಇದು ಸತ್ಯ ಏನು? ಇದು ಖರೆ ಏನು? ತಪ್ಪು ಹೊರಸಿ ಹೊರಟಿಹೆನೆಂಬುದು ಸತ್ಯವೇ? ತನು ಸೀರೆಯ ನಳಿದು ನಿರ್ವಾಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತ್ತು, ಅಪಮಾನವೆಂತೂ ಹರಿಯಿತ್ತು. ಆ ಒಂದು ಘಟನೆಯಿಂದ ನಿನಗೆ ವೈರಾಗ್ಯ ಬಂದು, ತ್ಯಾಗ ಬಂದು, ಹುಟ್ಟಿಕೊಂಡಿರ್ತಕ್ಕಂಥ ಬಟ್ಟೆಯನ್ನ ಬೀಸಾಡಿ ಕೂದಲುಗಳಿಂದ ನಿನ್ನ ಮೈಯನ್ನು ಮುಚ್ಚಿಕೊಂಡು ಬಂದಿದಿ. ಕೂದಲುಗಳಿಂದ ನಿನ್ನ ಮೈಯನ್ನು ಮುಚ್ಚಿಕೊಂಡು ಬಂದಿ ಅಂದ ಬಳಿಕ ನಿನ್ನ ಮೈ ಮೇಲೆ ಇನ್ನೂ ಮೋಹ ಇದ್ದಂಗದ ಅಲ್ಲ. ನೋಡ್ರಿ ಎಂಥ ಕಠಿಣ ಪ್ರಶ್ನೆ ಕೇಳ್ತಾರ ಅವರು. ಒಮ್ಮ ತ್ಯಾಗವನ್ನ ಮಾಡಿ ಬಂದಿದೆ ಅಂದ ಬಳಿಕ ಆ ಶರೀರದ ಮೇಲೆ ನಿನಗೆ ಮೋಹ ಇರಬಾರ್ದಾಗಿತ್ತು, ಆಸೆ ಇರಬಾರ್ದಾಗಿತ್ತು, ಲಜ್ಜೆ ಇರಬಾರ್ದಾಗಿತ್ತು. ಆದರೂ ಕೂಡ ನಿನ್ನ ಕೂದಲುಗಳಿಂದ ಮೈ ಮುಚ್ಚಿಕೊಂಡು ಬಂದಿದೆಯಲ್ಲ, ಇನ್ನೂ ನಿನಗೆ ಶರೀರದ ಮೇಲೆ ಆಸೆ ಇದ್ದಂಗದ. ತನು ಸೀರೆಯ ನಳಿದು ನಿರ್ವಾಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತ್ತು, ಅಪಮಾನವೆಂತೂ ಹರಿಯಿತ್ತು. ಇದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ನಿನ್ನ ಅಂಗದ ಮೇಲೆ ಇನ್ನೂ ಮೋಹ ಅದ ಅಂದ ಬಳಿಕ ಮತ್ತ ಆ ಪರಮಾತ್ಮನ ಕೃಪೆ ಹೆಂಗಾಗಕ್ಕೆ ಸಾಧ್ಯ ಅದ? ಯಾಕ? ಅಂತರಂಗ ಬಹಿರಂಗ ಶುದ್ಧವಿದ್ದವರಿಗೆ ಪರಮಾತ್ಮನ ಒಲುಮೆ. ನಿನ್ನ ಬಹಿರಂಗದ ಮೇಲೆ ಇನ್ನೂ ಕೂಡ ನಿನಗೆ ಮೋಹ ಇದ್ದಂಗದಲ್ಲ ಅಂತ ತಿಳ್ಕೊಂಡು ಯಾವಾಗ ಇಂಥ ಕಠಿಣ ಪ್ರಶ್ನೆ ಕೇಳಿದ್ರು, ಪಾಪ ಬಸವಣ್ಣವ್ರ ಕಣ್ಣಾಗ ದಳದಳ ಅಂತ ನೀರು ಬಂದುಬಿಟ್ಟು ಅಂತ ದುಃಖ ಆತು ಅಂತ ಬಸವಣ್ಣವರಿಗೆ, ಅಲ್ಲಿರ್ತಕ್ಕಂಥ ಶರಣರಿಗೆ.